ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. Hi, I'm Shubha and I started Core Method 2 years back. Core Method was born when I saw a lot of women facing a lot of problems in doing bigger range of motion of exercises. So what we have done very different is we have taken the fundamentals of Pilates, yoga, and I've done a combination, and we have done, it has been overwhelming for me to see the response. ಸೀತಾ, ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾತಾಡ್ತಾ ಇದ್ವಿ ಕೋರ್ ಮೆಥಡಲ್ಲಿ. ಸೊ ಬಾರ್ ಮೆಥಡ್ ಹೇಳಿದ್ರಿ, ನೀವು ಜೊತೆಗೆ ರೂರಲ್ ಫಾರ್ಮ್ ಹೇಳಿದ್ರಿ. ಸೊ ಇವಾಗ ಇದು ಮ್ಯಾಜಿಕ್ ಸರ್ಕಲ್ ಅಂತ. ಸೊ ಏನು ಮಾಡ್ತಾ ಇದ್ರಿ ನೀವು? ಕಾಲ ಹತ್ರ ಇಟ್ಕೊಂಡ್ಬಿಟ್ಟು ಏನೋ ಹಿಂಗೆ ಎಕ್ಸಸೈಸ್ ಮಾಡ್ತಾ ಇದ್ರಿ. ಯಾವುದಕ್ಕೆ ಇದು ತುಂಬ ಬೆಸ್ಟ್? ಇದೇನಂದರೆ ಒಂದು ಸಿಂಪಲ್ ಸರ್ಕಲ್ ಇದೆ, ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಅಷ್ಟೇ. ಇದರಲ್ಲಿ ನಾವು ಏನು ಮಾಡ್ತೀವಿ, ಸಿಂಪಲ್ ಸ್ಮಾಲ್ ಮೂವ್ಮೆಂಟ್ಸ್ ಮಾಡಿಬಿಟ್ಟು ಕಾಂಟ್ರಾಕ್ಷನ್ ಅಚೀವ್ ಮಾಡ್ತೇವೆ ಮಸಲಿಗೆ. ಕಾಂಟ್ರಾಕ್ಷನ್ ಮಸಲ್ ತಿರ್ಗಾ ರಿಪಿಟೇಟಿವ್ ಕಾಂಟ್ರಾಕ್ಷನ್ ಮಾಡೋದ್ರಿಂದ ಮಸಲ್ ಟೋನಿಂಗು ಆಗುತ್ತೆ, ಜಾಯಿಂಟ್ ಅಲ್ಲಿ ತುಂಬಾ ಸ್ಟ್ರೆಂತ್ ಬರುತ್ತೆ. ಸೊ ಅದರ ಹೆಸರೇ ತುಂಬಾ ಒಂದು ಚೆನ್ನಾಗಿ ಮ್ಯಾಜಿಕ್ ಸರ್ಕಲ್. ಓಕೆ, ಸಾಮಾನ್ಯವಾಗಿ ಇದನ್ನ ಸರಿ ಅಂದ್ರೆ ಡೈಲಿ ಮಾಡಬೇಕು ಹಾಗೇನಿಲ್ಲ. ಸೊ ನಮ್ಮದು ಪ್ರತಿಯೊಂದು ಪ್ರಾಪು ನಾವು ಒಂದು ದಿವಸದಲ್ಲಿ ಒಂದು 10 ನಿಮಿಷ ವಾರ್ಮ್ ಅಪ್ ಮಾಡಿಬಿಟ್ಟು ಮತ್ತೆ ಪ್ರತಿ ಒಂದು ಪ್ರಾಪು ಅಥವಾ ಫ್ಲೋರ್ ಹಿಡಿದ್ರೆ ಅಥವಾ ಯೋಗ ಟೈಪ್ ಹಿಡಿದ್ರೆ ಆ ಒಂದು ವರ್ಕೌಟ್ ಅಲ್ಲಿ ಅದು ಒಂದೇ ಯೂಸ್ ಮಾಡೋದು. ಆ ಒಂದು ಪ್ರಾಪ್ ಯೂಸ್ ಮಾಡಿಬಿಟ್ಟು ಎಲ್ಲ ಮಸಲು ಎಲ್ಲ ಜಾಯಿಂಟ್ ಟಾರ್ಗೆಟ್ ಮಾಡುವಾಗೆ ಒಂದು ಕ್ಲಾಸ್ ಯೂಸ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನೀವು ಡಂಬಲ್ಸ್ ಮಾಡ್ತಾ ಇದ್ರಿ. ಸೊ ಫಿಟ್ ಬಾಲ್ ಇತ್ತು. ಸೊ ಏನಾದರೂ ಯೂಸ್ಗಳೇನು? ಸೊ ಫಿಟ್ ಬಾಲ್ ಅಲ್ಲಿ ನಮ್ಗೆ ಏನಾಗುತ್ತೆ, ನಾವು ಒಂದು ವೆರೈಟಿ, ನಾನು ಹೇಳಿದಾಗೆ ಮುಂಚೆ ಬೋರ್ಡಮ್ ಆಗೋದಿಲ್ಲ. ವೆರೈಟಿ ಇದ್ದಷ್ಟು ಜನರಿಗೆ ಬರುವಾಗ ಒಂದು ಉತ್ಸಾಹ ಇರುತ್ತೆ, ಎಂಥೂಸಿಯಾಸಮ್ ಇರುತ್ತೆ. ನಾನು ಬರಬೇಕು, ಇವತ್ತು ಏನಾಗ್ತಾ ಇದೆ ಅಂತ ಒಂದು ನಾವು ಒಳ್ಳೆ ಗ್ರೂಪ್ ಮೆಕ್ಯಾನಿಸಮ್ ನೋಡ್ತೇವೆ. ಒಂದೇ ಟೈಪ್ ಆಫ್ ಜನ ಒಟ್ಟೊಟ್ಟಿಗೆ ಇರ್ತಾರೆ. ಬಾಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಬೇರೆ ಟೈಪ್ ಆಫ್ ಗ್ರೂಪ್ ಮಸಲ್ಸ್ ಯೂಸ್ ಮಾಡ್ತೇವೆ. ಸೊ ಇದರಲ್ಲಿ ನಿಮಗೆ ಕೋರ್ ಸ್ಟ್ರೆಂಥನಿಂಗ್ ಜಾಸ್ತಿ ಬರುತ್ತೆ ಆ ಬಾಲ್ ಮೇಲೆ ರೋಲ್ ಮಾಡುವಾಗ. ಸೊ ಫಂಡಮೆಂಟಲಿ ನಮ್ಮದು ಕೋರ್ ಮೆಥಡ್ ಅಂದರೆ ಎಲ್ಲ ಫೋಕಸ್ ಈ ಏರಿಯಾ, ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಫಾರ್ ವಿಮೆನ್. ಓವರಾಲ್ ಕೋರ್ ಮೆಥಡ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇದು ಯಾವ ಏಜ್ ಆದ್ರೂ ಮಾಡಬಹುದಾ? ಯಾವ ಥರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಮಾಡ್ಬೋದು. ನನ್ನ ಮಗಳು 7 ವರ್ಷ ಇರುವಾಗ, ದೊಡ್ಡವಳು, ಅವಳನ್ನು ನಾನೊಂದು ಸಮ್ಮರ್ ವರ್ಕ್ಶಾಪಿಗೆ ಹಾಕಿದ್ದೇನೆ ಇಲ್ಲಿ. ಎಷ್ಟು ಫ್ಲೆಕ್ಸಿಬಿಲಿಟಿ ಅಂದರೆ ಮಕ್ಕಳು ಸಹ ಹಾಗೆ ಟಿವಿ ಮುಂದೆ ಕೂತ್ಕೊಳ್ತಾರೆ, ಅಷ್ಟೇ ಕೆಲಸ, ಓಡೋದು ಇಲ್ಲ. ಅದಕ್ಕೂ ಅವರಿಗೆ ಏನಾದ್ರು ಬ್ರೈಬ್ ಕೊಡಬೇಕು. ಅವರಿಂದ ಸ್ಟಾರ್ಟ್ ಮಾಡಿ 70 ವರ್ಷ ಜನರಿಗೂ ಮಾಡ್ಬೋದು, ಪ್ರತಿಯೊಬ್ಬರಿಗೂ ಮಾಡುವಾಗಿರುವ ವರ್ಕೌಟು. ಅಫ್ಕೋರ್ಸ್ ಬೇರೆ ಬೇರೆ ವೆರೈಟಿ ಕೊಟ್ಟಿದ್ದೇವೆ. ಯಾಕಂದರೆ ಕೆಲವರಿಗೆ ನಾನು ಹೇಳಿದಾಗೆ ಯಂಗ್ಸ್ಟರ್ಸಿಗೆ ಬೇರೆ ಒಂದು ಟರ್ಬೋ ಟೈಪ್, ಫಾಸ್ಟ್ ಟೈಪ್ ಇದು ವರ್ಕೌಟು, ಸ್ವಲ್ಪ ಏಜ್ ಆದವರಿಗೆ ಸ್ವಲ್ಪ ಡಿಫ್ರೆಂಟ್. ಹೌದು, ಬಟ್ ಎವ್ರಿಬಡಿ ರೈಟ್ ಫ್ರಮ್ 7 to 70 ಕ್ಯಾನ್ ವರ್ಕೌಟ್ ಇನ್ ದ ಕೋರ್ ಮೆಥಡ್. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫಾರ್ಮ್ಸ್ ಆಫ್ ವರ್ಕೌಟ್ಸ್ ಇಫ್ ಯು ಕ್ಯಾನ್ ಫೈಂಡ್. ಓಕೆ, ಥ್ಯಾಂಕ್ ಯು ಸೊ ಮಚ್. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟು. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಕೋರ್ ಮೆಥಡ್ ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಮಾಡಬಹುದು. ಫಿಟ್ನೆಸ್ ಈಗಂತೂ ತುಂಬ ಜನ ಎಕ್ಸಸೈಸ್ ಇಲ್ಲದೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕಾಯಿಲೆಗಳು ಒಂದಲ್ಲ ಒಂದು ನಮ್ಗೆ ಬಂದು ವಕ್ರಿಸ್ಕೊಂಡು ಬಿಡ್ತವೆ. ಸೊ ಏನಪ್ಪ ಅಂದರೆ ನಮ್ಮ ಲೈಫ್ ಸ್ಟೈಲೇ ಆ ಥರ ಇದೆ, ಇವಾಗ ಪುರ್ಸೋತಿಲ್ಲ ನಮಗೆ. ಸೊ ಇದ್ದ ಒಂದು ಚೂರು ಸಮಯದಲ್ಲಿ ನಾವು ಮನೆಯಲ್ಲೇ ಮಾಡುವಂತಹ ಕೆಲವು ಎಕ್ಸಸೈಸ್ಗಳಿರುತ್ತವೆ. ಕೋರ್ ಮೆಥಡ್ ತುಂಬ ಬೋರ್ ಆಗಿರುವಂತಹ ಮೆಥಡ್ ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ಆಗಿರುವಂಥ ಎಕ್ಸಸೈಸ್ ಇದೆ. ಸೊ ಡಯಟ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ? ಫಿಟ್ನೆಸ್ ಅಂದರೆ ಬರೀ ಎಕ್ಸಸೈಸ್ ಮಾಡಿದ್ರೆ ಅಷ್ಟೇ ಅಲ್ಲ, ಏನು ತಿನ್ಬೇಕು ಏನು ತಿನ್ನಬಾರ್ದು ಅದ್ರ ಬಗ್ಗೆ ಕೂಡ ಒಂದು ಒಳ್ಳೆ ಮಾಹಿತಿ ಇದೆ ಬ್ರೇಕ್ನ ನಂತರ.